ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಕೂಡ ನಂಬೋ ಪರಿಸ್ಥಿತಿಯಲ್ಲಿ ರಾಜ್ಯ ಇಲ್ಲ. ಕಾರಣ ಸ್ಪಷ್ಟ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಅಥವಾ ಕಾಂಗ್ರೆಸ್ನ ಶಾಸಕರು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್, ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ, ಈ ಹಿಂದೆ ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರು 2013ರಲ್ಲಿ. 10 ವರ್ಷಗಳ ಹಿಂದೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಆ ಅವಧಿಯಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಬಂದು ನಾನೇ ಕಣಪ್ಪ 5 ವರ್ಷ ಸಿಎಂ ಅಂತ ಹೇಳಿರಲಿಲ್ಲ. ಬಟ್ ಈ ಬಾರಿ ಹೇಳ್ತಾ ಇದ್ದಾರೆ. ಯಾಕೆ ಅನ್ನುವಂಥ ಪ್ರಶ್ನೆ. ಇದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಶುರುವಾಗ್ತಾ ಇದೆ. ಏನ್ ಕ್ಯಾಂಪೇನ್ ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ. ಸೊ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತ ಪ್ರಯತ್ನ ಮಾಡಬಾರದು ಅಂತ ಹೇಳಿ ಅಹಿಂದ ಸಂಘಟನೆಗಳಿಂದ ನಡೀತಾ ಇರುವಂತದ್ದು ಈ ಕ್ಯಾಂಪೇನ್. ಪತ್ರ ಚಳವಳಿ ಕೂಡ ಆರಂಭ ಆಗಿದೆ. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬಾರದು ಅಂತ ಹೇಳಿ. ಸೊ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನೋದು ಸ್ಪಷ್ಟ ಸಂದೇಶವನ್ನ ರವಾನಿಸ್ತಾ ಇರುವಂತದ್ದು ಅಹಿಂದ. ಹಾಗಾದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಅನಿವಾರ್ಯ ಈ ಸಂದರ್ಭದಲ್ಲಿ? ಇಫ್ ಇನ್ ಕೇಸ್ ಸಿದ್ದರಾಮಯ್ಯನವರು ಅನಿವಾರ್ಯವಾದ್ರೆ, ಸಿದ್ದರಾಮಯ್ಯರಂತಹ ಮಾಸ್ ಲೀಡರ್ ಅನ್ನ ಕಾಂಗ್ರೆಸ್ನ ಹೈಕಮಾಂಡ್ ಏಕಾಏಕಿಯಾಗಿ ಸಿಎಂ ಸ್ಥಾನದಿಂದ ಕೆಳಗಿಳಿಸುತ್ತಾ? ಇಫ್ ಇನ್ ಕೇಸ್ ಏನಾದರೂ ಕೆಳಗಿಳಿಸಿದ್ರೆ ಈ ಅಹಿಂದ ವೋಟ್ ಬ್ಯಾಂಕ್ ಏನಾಗುತ್ತೆ? ಸಿದ್ದರಾಮಯ್ಯನವರು ಕೆಳಗಿಳಿಸಿದ ತಕ್ಷಣ ಕಣ್ಣೀರು ಹಾಕೊಂಡು ಸೈಲೆಂಟ್ ಆಗಿ ಮೂಲೆ ಸೇರ್ತಾರಾ? ಆ ರೀತಿಯ ಬಾಡಿ ಲ್ಯಾಂಗ್ವೇಜ್ ಕ್ಯಾಟಗರಿ ಸಿದ್ದರಾಮಯ್ಯವ್ರದ್ದಲ್ಲ. ಸಿದ್ದರಾಮಯ್ಯನವರು ಏನು ಅಂತ ಹೇಳಿ ರಾಜ್ಯ ರಾಜಕಾರಣವನ್ನ ತುಂಬಾ ಹತ್ತಿರದಿಂದ ನೋಡೋರು ಗೊತ್ತಿದೆ. ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿ ಕುತ್ಕೊಳ್ಳೋ ವ್ಯಕ್ತಿಯೇ ಅಲ್ಲ. ಹೀಗೆ ಇರುವಂತಹ ಮಾಸ್ ಲೀಡರ್ ಸಿದ್ದರಾಮಯ್ಯನವರನ್ನ ಏಕಾಏಕಿಯಾಗಿ ಕೆಳಗಿಳಿಸುವಂತ ಪ್ರಯತ್ನ ನಡೆದ್ರೆ ರಾಜ್ಯದಲ್ಲಿ ಏನೆಲ್ಲ ಆಗಬಹುದು? ಕಾಂಗ್ರೆಸ್ ಪಕ್ಷ ಅಲ್ಲ, ರಾಜ್ಯದಲ್ಲಿ ಏನೆಲ್ಲ ಆಗಬಹುದು? ಅದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಸಿಎಂ ಆಗ್ತಾರೆ, ನವೆಂಬರ್ 21ನೇ ತಾರೀಕು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ, ಸೋನಿಯಾ ಗಾಂಧಿ ಅವರನ್ನ ನೋಡಿ, ರಾಹುಲ್ ಗಾಂಧಿ ಅವರನ್ನ ಅಲ್ಲ, ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡಿದ್ದಾರೆ ಅಥವಾ ಸೋನಿಯಾ ಗಾಂಧಿ ಅವರ ಆಪ್ತೆಯನ್ನ ಮೀಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರಂತೆ. ನವೆಂಬರ್ 21ರ ಒಳಗಾಗಿ ಈ ಅಧಿಕಾರ ಹಂಚಿಕೆಯ ಒಪ್ಪಂದ ಏನು ಇದೆ ಅದು ಚಾಲು ಆಗಬೇಕು, ನಾನು ಸಿಎಂ ಆಗಬೇಕು ಅಂತ. ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿದ್ರೆ, ಎಚ್ ಡಿ ದೇವೇಗೌಡರು, ಕುಮಾರಸ್ವಾಮಿ ನಂತರ ಸದ್ಯ ಈಗ ಒಕ್ಕಲಿಗ ಲೀಡರ್ ಅಂತ ಬಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಒಂದು ಸಮುದಾಯ ಅವರ ಹಿಂದೆ ಇದೆ, ಅದು ನಿಜ. ಅದೇ ಸಂದರ್ಭದಲ್ಲಿ 2018, 2019ರ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಚೈತನ್ಯವನ್ನ ತುಂಬಿದ್ದು ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ. ಅದನ್ನು ಒಪ್ಕೋಬೇಕಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಏನೆಲ್ಲ ಮಾಡಿದ್ದಾರೆ ಅಧ್ಯಕ್ಷರಾಗಿ, ಅದೆಲ್ಲವನ್ನೂ ಕೂಡ ನೋಡಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರ ದೊಡ್ಡ ಕನಸೇನು? ಸಿಎಂ ಆಗಬೇಕು. ಕೂಲಿ ಕೇಳಿದ್ರು. ಸೊ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದಾರೆ, ಪ್ರಾರ್ಥನೆ ಕೂಡ ಸಲ್ಲಿಸ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಕೆಳಗಿಳಿದ್ರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದಾದ್ರೆ, ಸಿದ್ದರಾಮಯ್ಯ ಬಣದ ನಾಯಕರು ಏನ್ ಮಾಡ್ತಾರೆ? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಮಾಡ್ತಾರೆ? ಸತೀಶ್ ಜಾರಕಿಹೊಳಿ ಅವರು ಏನ್ ಮಾಡ್ತಾರೆ? ಈ ಪ್ರಶ್ನೆಗಳು. ಇಫ್ ಇನ್ ಕೇಸ್ ಏನಾದ್ರೂ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಇಲ್ವೋ? ಸತೀಶ್ ಜಾರಕಿಹೊಳಿ ಏನ್ ಮಾಡ್ತಾರೆ? ಈ ಪ್ರಶ್ನೆಗಳಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷ, ಸರ್ಕಾರ ಎರಡೂ ಉಳಿಯುತ್ತಾ ಇಲ್ವಾ? ಈ ಪ್ರಶ್ನೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಶುರು ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಬಿಜೆಪಿ ವಕ್ತಾರರಾಗಿರುವಂತಹ ಆತ್ಮಾನಂದ, ಅದೇ ರೀತಿಯಾಗಿ ಜೆಡಿಎಸ್ ವಕ್ತಾರರಾಗಿರುವಂತಹ ಡಾಕ್ಟರ್ ನಾಗೇಂದ್ರ ಅವರು ನಮ್ಮ ಜೊತೆಲಿದ್ದಾರೆ. ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂತಹ ರಾಮಚಂದ್ರ ಆರ್ ಪುಟ್ಟಣ್ಣ ಅವರು ನಮ್ಮ ಜೊತೆಲಿದ್ದಾರೆ. ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಸರವಣ ಅವರು ನಮ್ಮ ಜೊತೆಲಿದ್ದಾರೆ. 4 ಜನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರವಣ ಸರ್, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಏನ್ ಹೇಳ್ತೀರಿ? ನಿಜ ಅಲ್ವಾ? ಬೆಂಕಿ ಹತ್ತೋರ ಮೇಲೆ ಡಿಪೆಂಡ್ ಅದು.
ಬೆಂಕಿ ಹಚ್ಚೋದು ಕೂಡ ನಿಮ್ಮ ಪಕ್ಷದವರೇ. ನಮ್ಮ ಪಕ್ಷ ಅಲ್ಲ, ನಿಮ್ಮ ಯಾವ ಬೆಂಕಿನೂ ಪಕ್ಷದವರೇ. ಹಚ್ಚಿಲ್ಲ. ಈಗ ನೋಡಿ, ಹೈಕಮಾಂಡ್ ನಾಯಕರಲ್ಲಿ ಅಥವಾ 2 ವರ್ಷಗಳ ಹಿಂದಕ್ಕೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ತಲ್ವಾ? ದೆಹಲಿಗೆ ಹೋದ್ರಲ್ವಾ? ಅಲ್ಲಿ ಯಾರೆಲ್ಲ ಹೋದ್ರು, ಯಾರೆಲ್ಲ ಇದ್ರು ಕಾಂಗ್ರೆಸ್ ಪಕ್ಷದವರೇ ಅಲ್ವಾ? ಹೌದು. ಅವರು ವಾಪಸ್ ಬಂದ ನಂತರ ಈ ಅಧಿಕಾರ ಹಂಚಿಕೆ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರ, ವಿರೋಧ ಪಕ್ಷಗಳು ಹೇಳಿದ್ರ? ಕಾಂಗ್ರೆಸ್ ನಾಯಕರಿಂದಲೇ ಶುರುವಾಗಿದ್ದು. ಈಗ ಪದೇ ಪದೇ ಟೀಕೆ ಮಾಡ್ತಿರೋದು ಯಾರು, ಅಥವಾ ಪದೇ ಪದೇ ಬಹಿರಂಗವಾಗಿ ಹೇಳಿಕೆ ಕೊಡ್ತಿರೋದು ಯಾರು? ಕಾಂಗ್ರೆಸ್ ನಾಯಕರು. ಬಿಡಿ, ಬಿಜೆಪಿ ನಾಯಕರು ಅವ್ರ ಕೆಲಸನೇ ವಿರೋಧ ಮಾಡೋದ್ರಿ. ಕಾಂಗ್ರೆಸ್ ಅಲ್ಲಿ ಇರೋಂಥ ಚರ್ಚೆ ಬಗ್ಗೆ ಮಾತಾಡಿ. ಈಗ ತಾವು ಹೇಳಿದ್ರಿ 2 ವರ್ಷದಿಂದ ಡೆಲ್ಲಿಗೆ ಹೋದಾಗ ನಮ್ಮ ನಾಯಕರುಗಳೆಲ್ಲ ಜೊತೆಗಿದ್ದಾನೆ. ಯಾವುದೇ ಒಂದು ಘೋಷಣೆ, ಯಾವುದೇ ಒಂದು ಪಕ್ಷದಲ್ಲಿ ಆಗಬೇಕಾದ್ರೆ ಆದಂಥ ಒಂದು ಅಧಿಕೃತ ವ್ಯಕ್ತಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಸ್ಟೇಟಿಗೆ ಅಂದರೆ ನಮ್ಮ ಸುರ್ಜಿವಾಲ ಅವರು ಇರ್ತಾರೆ. ಅವ್ರು ಬಂದು ಏನಾದರೂ ಉಸ್ತುವಾರಿಗಳು ಅವ್ರು ಬಂದು ಏನಾದರೂ ಘೋಷಣೆ ಮಾಡಿದ್ರೆ ಅದು ಅಧಿಕೃತ ಆಯಿತಾ. ಅಥವಾ ನಮ್ಮ ಸಿದ್ದರಾಮಯ್ಯ ಅವರು ಏನಾದರೂ ಘೋಷಣೆ ಮಾಡಿದ್ರೆ ಅಧಿಕೃತ. ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಅದೇ ಘೋಷಣೆ ಮಾಡಿದ್ರೆ ಅಧಿಕೃತ. ಅದನ್ನು ಬಿಟ್ಟು ಬೇರೆಯವ್ರು ಹೇಳೋದಲ್ಲ, ಅವರು ಊಹಾಪೋದಲ್ಲ, ಅಥವಾ ಅವರ ಒಂದು ನಾಯಕರ ಮೇಲೆ ಇರ್ತಕ್ಕಂಥ ಅಭಿಮಾನದಲ್ಲಿ ಅವರೇನೋ ಹೇಳ್ಕೊಂಡಿರ್ಬೋದು. ನಾನು ಇಲ್ಲ ಅಂತ ಹೇಳಲ್ಲ, ಯಾಕಂದರೆ ತಾವು ಹೇಳ್ದಂಗೆ ಮಾತುಗಳು ಬರ್ತಾ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅಧಿಕೃತವಾಗಿ ಯಾವುದೇ ರೀತಿಯಾದಂಥ ಆ ರೀತಿ ಮಾಹಿತಿ ಹೊರಗಡೆ ಬಂದಿಲ್ಲ. ಅಧಿಕೃತವಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ಹೇಳಿಲ್ಲ ಇರ್ಬೋದು ಸರ್. ಯಾರು ಸರ್ ಹೇಳ್ತೀನಿ ಕೇಳಿ, ಇವಾಗ ಯಾರಿಗೂ ಕಂಟಿನ್ಯೂ ಇವರೇ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾವ ಪಕ್ಷದಲ್ಲೂ ಯಾರಿಗೂ ಹೇಳಲ್ಲ. ಹೇಳಲ್ಲ 5 ವರ್ಷ ಅಂತ ಯಾರೂ ಹೇಳಲ್ಲ. ಅರ್ಥ ಆಯ್ತಾ? ಶಾಸಕಾಂಗ ಪಕ್ಷ ಅಂದರೆ ಇರ್ತಕ್ಕಂಥ ಶಾಸಕರೆಲ್ಲ ಒಟ್ಟುಗೂಡಿ ತಮಗೆ ನಾಯಕ ಯಾರು ಅಂತ ತೀರ್ಮಾನ ಮಾಡ್ತಾರಲ್ಲ, ಅದು ನಮ್ಮ ಪಕ್ಷದಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ಒಂದು ಅವರ ಒಂದು ಸಜೆಷನ್ಗಳು ತೊಗೊತಾರೆ, ನಮ್ಮ ಹೈಕಮಾಂಡು ಕೂತ್ಕೊಳ್ತಾರೆ, ಯಾವುದು ಸೂಕ್ತ ಏನು ಅಂತ ಹೇಳ್ಬಿಟ್ಟು ಆಯಾ ಸಮಯಕ್ಕೆ ತಕ್ಕಂಗೆ ಅವರು ತೀರ್ಮಾನ ತಗೊಳ್ತಾರೆ. ಸದ್ಯದಿರೋ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದ ಊಹಾಪೋಹ ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರೆ, ನಮ್ಮ KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಇದು ಸದ್ಯಕ್ಕೆ ಇರತಕ್ಕಂಥ ಪರಿಸ್ಥಿತಿ. ನಾಳೆ ಏನಾಗುತ್ತೆ, ನಾಡಿದ್ದೇನಾಗುತ್ತೆ, ಅದು ಮುಂದಿನ ಬೆಳವಣಿಗೆ ಮೇಲೆ ಡಿಪೆಂಡ್. ಸದ್ಯಕ್ಕೆ ಯಾವ ಬೆಳವಣಿಗೆನೂ ಯಾವುದು ಇಲ್ಲ. ಸದ್ಯಕ್ಕೆ ಇವ್ರು ಬದಲಾಗಬಹುದು, ಆಗದೇನೆ ಇರಬಹುದು ಸರ್. ಏನ್ ಬೇಕಾದ್ರೆ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು, ಏನ್ ಬೇಕಾದ್ರೆ ಆಗದೆ ಇರ್ಬೋದು, ಏನ್ ಬೇಕಾದ್ರೆ ಆಗ್ಬೋದು.